ಆಲಮೇಲ ಪಟ್ಟಣದಲ್ಲಿ ಇಂದು ಗ್ಯಾರಂಟಿ ಯೋಜನೆಯಲ್ಲಿ 500ನೇ ಕೋಟಿಯ ಟಿಕೆಟ್ ವಿತರಣೆ ಕಾರ್ಯಕ್ರಮ. ಆಲಮೇಲ ಪಟ್ಟಣದಲ್ಲಿ ಇಂದು ಬಸ್ ನಿಲ್ದಾಣದಲ್ಲಿ ಬಸ್ಸಿಗೆ ಪೂಜೆ ಸಲ್ಲಿಸಿ ಸಿಂದಗಿ ಶಾಸಕರಾದ ಅಶೋಕ್ ಮನಗೂಳಿ ಅವರ ಆದೇಶದಂತೆ ಆಲಮೇಲ ತಾಲೂಕು ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದ ಅಶೋಕ್ ಕೊಳಾರಿ ಮಾತನಾಡಿ, ಗ್ಯಾರಂಟಿ ಅನುಷ್ಠಾನದ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಸಂಚಾರಕ್ಕೆ ಅನುಕೂಲವಾಗಿದ್ದು, ಮಹಿಳೆಯರು ಸ್ವಾವಲಂಬನೆಯಿಂದ ಓಡಾಡುವಂತೆ ಆಗಿದೆ. ಇಂದು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಸ್ ಕಂಡಕ್ಟರ್ ಆಗುವ ಮೂಲಕ 500ನೇ ಕೋಟಿ ಟಿಕೆಟ್ ವಿತರಣೆ ಮಾಡಿದರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಸಾದಿಕ್ ಸುಂಬಡ, ಆಲಮೇಲ ನಾಗರಿಕ ವೇದಿಕೆಯ ಅಧ್ಯಕ್ಷರಾದ ರಮೇಶ್ ಬಂಟನೂರು, ಗ್ಯಾರಂಟಿ ಅನುಷ್ಠಾನ ಸದಸ್ಯರಾದ ಡಾಕ್ಟರ್ ಮಲ್ಲು ಪ್ಯಾಟಿ, ವಾಬ ಸುಂಬಡ್, ಬಸವರಾಜ್ ನಂದೂರ್, ಭೀಮು ಬೊಮ್ಮನಹಳ್ಳಿ, ಪ್ರಶಾಂತ್ ನಾಸಿ, ಅಪ್ಪುಗೌಡ ಹೂನಳ್ಳಿ, ದಯಾನಂದ್ ನಾರಾಯಣ್ಕರ್, ಸದಾಶಿವ್ ಪಾಟೀಲ್ ಹಾಗೂ ಆಲಮೇಲ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಪ್ರಯಾಣಿಕರು ಮತ್ತು ಕೆಎಸ್ಆರ್ಟಿಸಿ ಸಿಬ್ಬಂದಿ ವರ್ಗ ಯೋಜನೆಗಳು ವಿಫಲ ಆಗಿದ್ರೆ ನಮ್ಮ ತಾಯಂದಿರು, ಹಿರಿಯರು, ಮಾತೆಯರು 500 ಕೋಟಿ ಜನ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಸಂಚಾರ ಮಾಡಿದ್ದನ್ನು ನೋಡಿ ನೀವು ನಾಚಿಕೆ ಪಡಬೇಕು. ಇವತ್ತಿನ ದಿವಸ ವಿರೋಧ ಪಕ್ಷದವರು, ಯಾಕಂತಂದ್ರೆ ಅಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜಾರಿಗೆ ಬಂದಿದ್ದು. ಅದರಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಯ ಆಲಮೇಲ ತಾಲೂಕಿನ ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಕೊಳಾರಿ ಅವರು, ಆಲಮೇಲದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಸಾದಿಕ್, ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಂಥ ಸಾದಿಕ್ ಸುಮ್ಮಡ ಅವರ ನೇತೃತ್ವದಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಯ ಸಮಿತಿಯ ಸದಸ್ಯರು ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರು ಇವತ್ತು ಆಲಮೇಲ ತಾಲೂಕಿನಿಂದ ಈ ಒಂದು ಬಸ್ಸನ್ನು ಪೂಜೆ ಮಾಡಿ ಇಲ್ಲಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಆಗ್ತಾ ಇದ್ದಾರೆ. ಅಲ್ಲಿಗೆ ಹೋಗ್ಲಿಕ್ಕೆ ನಾವು ಇವತ್ತು ದಿವಸ ಪೂಜೆಯನ್ನು ಮಾಡಿ ಹೇಳ್ಕೊಡ್ತಾ ಇದ್ದೀವಿ. ಮುಂದೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಅಶೋಕ್ ಕೊಳಾರಿ ಅವರು ಅಂತ ಮಾತು ಸರ್ಕಾರದ ಮಹತ್ವಾಕಾಂಕ್ಷಿಯಾದ 5 ಗ್ಯಾರಂಟಿಗಳ ಯೋಜನೆಯ ಮೊದಲನೇದು ಶಕ್ತಿ ಯೋಜನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ಯಾರಂಟಿ ಸಮಿತಿ ನೇತೃತ್ವದಲ್ಲಿ ನಡೆದಂಥ ಈ ಕಾರ್ಯಕ್ರಮ ಸುಮಾರು 500 ಕೋಟಿ ಮಹಿಳೆಯರು ಇದರ ಲಾಭ ಪಡೆದುಕೊಂಡಿದ್ದಾರೆ. ಇದರ ಸಲುವಾಗಿ ಇವತ್ತಿನ ಸರ್ಕಾರ ಆದೇಶ ಮೇರೆಗೆ ಇವತ್ತಿನ ಆಲಮೇಲ ನಗರದಲ್ಲಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಇದೇ ಥರನಾಗಿ ನಮ್ಮ ಸಿಂದಗಿ ಶಾಸಕರಾದ ಅಶೋಕ್ ಮನಗೂಳಿಯವರ ಆದೇಶ ಮೇರೆಗೆ ಇಂಥ ಕಾರ್ಯಕ್ರಮ ಇವತ್ತು ಆಲಮೇಲ ಬಸ್ ಸ್ಟ್ಯಾಂಡಲ್ಲಿ ಕೊಡಬೇಕು ನೀವು ಸರ್ ಆದೇಶದ ಮೇರೆಗೆ ಈ ಕಾರ್ಯಕ್ರಮ ಮಾಡಬೇಕಿದ್ದೆವು. ಅದರಂತೆ ಇವತ್ತು ಇಂಡಿ ನಗರದಲ್ಲಿ ಸನ್ಮಾನ್ಯ ಶ್ರೀ ಯಶವಂತಗೌಡರು ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು 4,500 ಕೋಟಿಯಲ್ಲಿ ವೆಚ್ಚದಲ್ಲಿ ಮಳಿಗೆಗಳ ಉದ್ಘಾಟನೆ ಕಾರ್ಯಕ್ರಮ ನೆರವೇರಲಿದೆ ಇವತ್ತು. ಆದ ಕಾರಣ ನಾವೆಲ್ಲರೂ ಇಂಡಿ ನಗರಕ್ಕೆ ಆಗಮಿಸಬೇಕೆಂದು ವಿನಂತಿ ಮಾಡಿಕೊಂಡು 2 ಮಾತು